ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ರಿಸಲ್ಟ್ ಕುರಿತು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಆದ್ರೆ ಬಂದಿರುವಂತದ್ದು. ರಿಸಲ್ಟ್ ಪಕ್ಕ ಯಾವ ದಿನಾಂಕಕ್ಕೆ ಬರುತ್ತೆ, ಜೊತೆಗೆ ರಿಸಲ್ಟ್ ಅನ್ನ ಯಾವ ರೀತಿ ಚೆಕ್ ಮಾಡಬೇಕು ಏನು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ನೋಡಿ, ಈಗಾಗಲೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸೆಕೆಂಡ್ PUC ರಿಸಲ್ಟ್ ಬಂದ್ಬಿಟ್ಟು ಏಪ್ರಿಲ್ 7ಕ್ಕೆ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಏಪ್ರಿಲ್ 7ಕ್ಕಾದ್ರೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡೋದಿಲ್ಲ. ಅಂಡ್ ನೆಕ್ಸ್ಟ್ ಏಪ್ರಿಲ್ 7ನೇ ತಾರೀಕು ನಮಗೆ ಗೊತ್ತಾಗುತ್ತೆ. ಏಪ್ರಿಲ್ 7 ಅಂಡ್ ಹಾಗೇನು ಏಪ್ರಿಲ್ 8ಕ್ಕಾದ್ರೆ ರಿಸಲ್ಟ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಈಗ ಸಾಕಷ್ಟು ಕಡೆ ಸಾಕಷ್ಟು ನ್ಯೂಸಸ್ ಆದ್ರೆ ವೈರಲ್ ಆಗ್ತಿದಾವೆ. ಒಂದಿಷ್ಟು ಕಡೆ ಈಗ ಈ ತರ ಡೇಟ್ ಅಂತ ಹೇಳ್ಬಿಟ್ಟಾಗ್ಲಿ, ಈ ತರ ಟೈಮ್ ಅಂತ ಹೇಳ್ಬಿಟ್ಟಾಗ್ಲಿ, ಈ ರೀತಿಯಾಗಿ ನೀವು ಸಾಕಷ್ಟು ನಿಮ್ಮ ಒಂದು ಮೈಂಡ್ ಅಲ್ಲಿ ಇದ್ದೇ ಇರುತ್ತೆ. ಬಟ್ ಇದೀಗ ಕನ್ಫರ್ಮ್ ಆಗಿ ಅಪ್ಡೇಟ್ಸ್ ಆದ್ರೆ ಬಂದಿರುವಂತದ್ದು. ನೋಡಿ, ಎಲ್ಲಾ ತರದ ಅಫಿಷಿಯಲ್ ಅಪ್ಡೇಟ್ಸ್ ಆದ್ರೆ ಬಂದಿದೆ. ಎಲ್ಲಾ ತರದ ಅಫಿಷಿಯಲ್ ಅಪ್ಡೇಟ್ಸ್ ಅನ್ನ ನೋಡೋದಾದ್ರೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಎಕ್ಸಾಮ್ದು 2026 ಎಕ್ಸಾಮ್ ಅನ್ನರ ರಿಸಲ್ಟ್ ಬಂದ್ಬಿಟ್ಟು ನಿಮ್ಗೆ ಏಪ್ರಿಲ್ 9ನೇ ತಾರೀಕು ಆದ್ರೆ ಬರುತ್ತೆ. ಓಕೆನಾ? ಹೌದು, 100% ಈಗ ಏಪ್ರಿಲ್ 9ಕ್ಕೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲೇನು ಅಂತ ಅಂದ್ರೆ ಎಜುಕೇಶನ್ ಮಿನಿಸ್ಟರ್ ಅವ್ರ ಕಡೆಯಿಂದ ಆಗ್ಲಿ, ಇಲ್ಲ ಅಂತಂದ್ರೆ ಬೇರೆ ಒಂದು ಸರ್ಕ್ಯುಲರ್ ಆದ್ರೆ ಬಂದಿಲ್ಲ. ಬಟ್ ಎಲ್ಲಾ ತರದ ಅಫಿಷಿಯಲ್ ಅಪ್ಡೇಟ್ಸ್ ಈಗ ನಾವು ಕೆಲವೊಂದಿಷ್ಟು ನ್ಯೂಸ್ ಚಾನಲ್ಸ್ ಅಲ್ಲಿ ನೋಡಿದ್ರೆ, ಇಲ್ಲ ಅಂತಂದ್ರೆ ಕೆಲವೊಂದಿಷ್ಟು ಅಫಿಷಿಯಲ್ ಸೋರ್ಸಸ್ ಅಲ್ಲಿ ನಾವು ನೋಡೋದಾದ್ರೆ ಏಪ್ರಿಲ್ 9ನೇ ತಾರೀಕು ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಿದ್ರೆ ಏಪ್ರಿಲ್ 9ನೇ ತಾರೀಕು ಯಾವ ಟೈಮಿಗೆ ಬರುತ್ತೆ ಏನು ಅಂತ ಹೇಳಿ ನೀವು ಕೇಳಬಹುದು. ನೋಡಿ, ಏಪ್ರಿಲ್ 9 ಇನ್ನ ನಾಳೆ ಇರುವಂತದ್ದು. ನಿಮ್ಗೆ ಬಂದ್ಬಿಟ್ಟು ಯಾವ ಟೈಮ್ಗೆ ಬರುತ್ತೆ ಅಂತ ಅಂದ್ರೆ ಸಂಜೆ 6:15 ಅಂತ ಹೇಳಿರುವಂತದ್ದು. 6:15 6:15 ಆ ಒಂದು ಟೈಮ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಅಂಡ್ ಕೆಲವೊಂದಿಷ್ಟು ಕಡೆ ಏನ್ ಅಪ್ಡೇಟ್ಸ್ ಬರ್ತಾ ಇದೆ ಅಂತ ಅಂದ್ರೆ ಇಲ್ಲ ಸ್ವಲ್ಪ ಬೆಳಗ್ಗೆನೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ, 11 ಗಂಟೆ 12 ಗಂಟೆಗೆ ಅಂತ ಹೇಳ್ಬಿಟ್ಟು. ಬಟ್ ನೀವು ಯಾವ ಒಂದು ಟೈಮ್ ಅನ್ನ ಕನ್ಫರ್ಮ್ ಮಾಡ್ಕೋತೀರಾ ಅಂತ ಅಂದ್ರೆ ನಿಮಗೆ ಬಂದ್ಬಿಟ್ಟು ಏಪ್ರಿಲ್ 9ನೇ ತಾರೀಕು ಸಂಜೆ 6 ಗಂಟೆ ಮೇಲೆ ರಿಸಲ್ಟ್ ಆದ್ರೆ ಸಿಗುತ್ತೆ. 6 ಗಂಟೆಗಿಂತ ಮುಂಚೆ ಒಂದು ಪ್ರೆಸ್ ಮೀಟ್ ಅನ್ನ ನಡೆಸ್ತಾರೆ. ಆ ಒಂದು ಪ್ರೆಸ್ ಮೀಟ್ ಅಲ್ಲಿ ಟಾಪರ್ಸ್ ಯಾರು ಬಂದಿದ್ದಾರೆ, ಯಾವ ಕಾಲೇಜಿಂದ ಬಂದಿದ್ದಾರೆ, ಯಾವ ಡಿಸ್ಟ್ರಿಕ್ಟ್ ರಿಸಲ್ಟ್ ಚೆನ್ನಾಗಿ ಬಂದಿದೆ ಏನು ಅಂತ ಹೇಳ್ಬಿಟ್ಟು ಒಂದು ಪ್ರೆಸ್ ಮೀಟ್ ಆದ್ರೆ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಬಂದ್ಬಿಟ್ಟು ಇಮಿಡಿಯೇಟ್ ಆಗಿ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡ್ತಾರೆ. ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಏನು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬಟ್ ನಿಮ್ಮ ಒಂದು ರಿಸಲ್ಟ್ ಡೇಟ್ ಬಂದ್ಬಿಟ್ಟು ಏಪ್ರಿಲ್ 9ನೇ ತಾರೀಕು. ನಿಮ್ಗೆ ಏಪ್ರಿಲ್ 9ನೇ ತಾರೀಕು ಯಾವ ಒಂದು ಟೈಮಿಂಗ್ ಆದ್ರೂ ನಿಮ್ಮ ಒಂದು ರಿಸಲ್ಟ್ ಆದ್ರೆ ಸಿಗುತ್ತೆ. ಬಟ್ ಕನ್ಫರ್ಮ್ ಆಗಿ ಸಂಜೆ 6:15 ಒಳಗಡೆ ಆದ್ರೆ ನಿಮ್ಗೆ ರಿಸಲ್ಟ್ ಆದ್ರೆ ಸಿಗುತ್ತೆ. ಓಕೆನಾ? ಒನ್ಸ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ ಆದ್ಮೇಲೆ ನೀವು ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡಬಹುದು. ಗೂಗಲ್ಗೆ ಬನ್ನಿ. ಗೂಗಲ್ಗೆ ಬಂದಿದ್ದ ಆದ್ಮೇಲೆ ಇದೇ ರೀತಿಯಾಗಿ ಸರ್ಚ್ ಮಾಡಿ ಸಾಕು. ನೀವು car.nic.in 2026 ಅಂತ ಹೇಳಿ ಸರ್ಚ್ ಮಾಡಿ. ಈಗ ನಾಳೆ ಒಂದ್ಸಲಿ ರಿಸಲ್ಟ್ ಬಿಟ್ಟಿದ ತಕ್ಷಣ ಇಲ್ಲಿ ನಿಮ್ಗೆ ಏನ್ ಬರುತ್ತೆ ಅಂತ ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2026 ಅಂತ ಹೇಳ್ಬಿಟ್ಟು ನಾಳೆ ಇಲ್ಲಿ ವೆಬ್ಸೈಟ್ ಆದ್ರೆ ಅಪ್ಡೇಟ್ ಆಗುತ್ತೆ. ವೆಬ್ಸೈಟ್ ಅಲ್ಲಿ ನಿಮ್ಗೆ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2026 ಅಂತ ಇರುತ್ತೆ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೂಡಲೇ ಸಹ ಈ ರೀತಿಯಾಗಿ ಬಂದಿರುತ್ತೆ. 2026 ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಒಂದು ಲಿಂಕ್ ಆದ್ರೆ ನಾಳೆ ಅಪ್ಡೇಟ್ ಆಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ಆದ್ಮೇಲೆ ನಿಮ್ಮ ರಿಜಿಸ್ಟರ್ ನಂಬರ್ ಎಂಟರ್ ಮಾಡಿ ನಿಮ್ಮ ಒಂದು ಕಾಂಬಿನೇಷನ್ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಟ್ಟಿದ್ದೀರಾ ಅಂತ ಅಂದ್ರೆ ನಿಮ್ಮ ಒಂದು ರಿಸಲ್ಟ್ ಆದ್ರೆ ಬರುತ್ತೆ. ಓಕೆನಾ? ಸಾಕಷ್ಟು ಸ್ಟೂಡೆಂಟ್ಸ್ ಗೆ ಕೆಲವೊಬ್ಬರಿಗೆ ಎಕ್ಸೈಟ್ಮೆಂಟ್ ಇದೆ, ಕೆಲವೊಬ್ಬರಿಗೆ ಭಯ ಇದೆ, ಇನ್ ಕೆಲವೊಬ್ಬರಿಗೆ ಸಾಕಷ್ಟು ಒಂದು ಡೌಟ್ಸ್ ಆದ್ರೆ ಇದಾವೆ. ರಿಸಲ್ಟ್ ಏನಾಗುತ್ತೋ, ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರುತ್ತೋ ಇಲ್ವೋ ಅಂತ ಹೇಳಿ ಯಾರು ಭಯ ಪಡುವಂತ ಅವಶ್ಯಕತೆ ಇಲ್ಲ. ನಾಳೆ ನಿಮ್ಮ ಒಂದು ರಿಸಲ್ಟ್ ಆದ್ರೆ ಬರುತ್ತೆ. ರಿಸಲ್ಟ್ ಏನೇ ಬರ್ಲಿ ನೀವು ಅದನ್ನ ಅಕ್ಸೆಪ್ಟ್ ಮಾಡಿ, ಏನೂ ಸಹ ತೊಂದರೆ ಆಗೋದಿಲ್ಲ. ಇನ್ ನೆಕ್ಸ್ಟ್ ನಿಮ್ಗೆ ಎಕ್ಸಾಮ್ 2 ಬಗ್ಗೆನೂ ಅಪ್ಡೇಟ್ಸ್ ಅನ್ನ ಕೊಡಬೇಕು. ಆ ಎಕ್ಸಾಮ್ 2 ಬಗ್ಗೆನೂ ಕೊಡ್ತೀನಿ. ಎವಾಲ್ಯುಯೇಷನ್ ಪ್ರೋಸೆಸ್ ಆಗ್ಲಿ, ಇನ್ನೊಂದಾಗ್ಲಿ ಎಲ್ಲಾದ್ರ ಬಗ್ಗೆನೂ ತಿಳಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ಎಕ್ಸಾಮ್ ಅನ್ನೋ ರಿಸಲ್ಟ್ ಬಂದ್ಬಿಟ್ಟು ನಿಮ್ಗೆ ನಾಳೆ ಸಂಜೆ 6:30 ಒಳಗಡೆ ನಿಮ್ಗೆ ರಿಸಲ್ಟ್ ಆದ್ರೆ ಸಿಗುತ್ತೆ. ನಾನು ಈಗ ಏನ್ ಹೇಳಿದೆ ಈ ಒಂದು ವೆಬ್ಸೈಟ್ ಅಲ್ಲಿ ಮಾತ್ರನೇ ರಿಸಲ್ಟ್ ಆದ್ರೆ ಸಿಗುವಂತದ್ದು. ಓಕೆನಾ? ಮುಂದೆ ಎಲ್ಲಾ ತರದ ಅಪ್ಡೇಟ್ಸ್ ಅನ್ನ ಕೊಡ್ತಿರ್ತೀನಿ. ಚಾನಲ್ಗೆ ಈಗಲೇ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.